ವರ್ತಿಲ್ಲ. ಯಾಕೆ ಗೊತ್ತಾ, ನಾನು ಮೊನ್ನೆ ಒಂದು ಕಡೆ ಹೋಗಿ ಸ್ಯಾರಿ ತೊಗೊಂಡು ಬಂದೆ, ಆ ವಿಡಿಯೋನ ಹಾಕ್ತೀನಿ. ಅಲ್ಲಿ ಎಷ್ಟೇ ಅವರು ಲಾಕ್ ಮಾಡಿಲ್ಲ, ಕಾಣಿಸ್ತಿದ್ಯಾ? ಅವರು ಈ ಥರ ಲಾಕ್ ಮಾಡಿಲ್ಲ, ಈ ಥರ ಈಸಿಲಿ ಬಂದ್ಬಿಡುತ್ತೆ ನೋಡಿ, ಕಾಣಿಸ್ತಿದೆಯಾ? ನಾನು ತೆಗೆದೇ ತೋರಿಸ್ಬಿಡ್ತೀನಿ, ಪರವಾಗಿಲ್ಲ ಒಂದು ಹೋದ್ರೂ. ಈ ಥರ ಮಿರರ್ ಬಂದ್ಬಿಡುತ್ತೆ. ಹಾಯ್, ಇದು ತಾರಿಣಿ ಅನ್ನೋ ಒಂದು ಇನ್ಸ್ಟಾ ಪೇಜಿಂದ ತರಿಸ್ಕೊಂಡಂತಹ ಸ್ಯಾರಿ. ಇದಕ್ಕೆ ರಿವ್ಯೂ ಮಾಡೋಣ ಅಂತ ಹೊರಟಿದ್ದೀನಿ. ಇದು ಹೇಗಿದೆ ಏನು ಅಂತ ಗೊತ್ತಿಲ್ಲ, ನೋಡುವಾಗ ಚೆನ್ನಾಗಿತ್ತು, ಅದೇ ಆರ್ಡ್ರ್ ಮಾಡಿದೆ. ಸೊ ಈಗ ಆ ಪೇಜಲ್ಲಿ ಸ್ಯಾರಿ ಬಂದಿದೆ, ಹೆವಿ ಅಂತೂ ಇದೆ, ಹೆವಿಯಾಗಿ. ಚೆಕ್ ಮಾಡೋಣ ಹೇಗಿದೆ ಈ ಸ್ಯಾರಿ ಅಂತ. ಈಗ ಓಪನ್ ಮಾಡ್ತೀನಿ ನಿಮ್ಮ ಕಣ್ಣು ಮುಂದೆ, ನೋಡೋಣ ಬನ್ನಿ ಹೇಗಿದೆ ಈ ಸ್ಯಾರಿ ಅನ್ನೋದನ್ನು ನಾನು ತೋರಿಸ್ತೀನಿ. So this is one gorgeous saree, semi satin al barutte, complete pallu and saree li full mirror work. Look at this, the border completely mirror work irutte. I think you can see it's not that plates alla, idu complete mirror sticking work. So beautiful it looks, and look at the pleats. So tension illa, ishtu beautiful agide. Idinge ನೀವು ಫಾಲ್ಸ್ ಹಾಕಿಸಬೇಕು ಅನ್ನೋದೇನಿಲ್ಲ, ನೀಟಾಗಿ ನಿಂತ್ಕೊಳ್ಳುತ್ತೆ because there's mirror work. Complete border area, and I'll show you how beautiful the blouse is. This is how gorgeous and beautiful the blouse looks, guys. Complete blouse alli mirror work ide. Fully it is going to look so grand and beautiful, and this is how beautiful the saree looks. So I want you guys to grab it from the website. Tumba reasonable price ge already on the website. ನೋಡಿದ್ರಲ್ಲ, ಅದೇ ಪೇಜಿಂದ ಈ ಸ್ಯಾರಿನ ತರಿಸ್ಕೊಂಡಿದ್ದು. ಈ ಸ್ಯಾರಿಯಲ್ಲಿ ಫುಲ್ಲು ಮಿರರ್ ವರ್ಕ್ ಇದೆ. ಏನಪ್ಪ ಸ್ಯಾರಿ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಂತ ತೆಗೆದು ಓಪನ್ ಮಾಡಿ ಎಕ್ಸೈಟ್ಮೆಂಟಲ್ಲಿ ನಾವು ತೋರಿಸ್ದಾಗೆ ಇದೆ ಅಂತ ನಾನು ಖುಷಿ ಪಟ್ಟಿದ್ದು ಕೂಡ ಇತ್ತು ಈ ವಿಡಿಯೋದಲ್ಲಿ. ಮತ್ತು ಅದಕ್ಕೊಂದು ಕ್ಲಚ್ ಕೊಟ್ಟಿದ್ದಾರೆ. ಇದು ಸ್ಯಾರು ಪಲ್ಲುವಲ್ಲಿ ಬರುವಂಥದ್ದು, 2 ಸೈಡ್ ಪಲ್ಲುವಲ್ಲೂ ಕೊಟ್ಟಿದ್ದಾರೆ, ಪಲ್ಲುವಲ್ಲಿ 2 ಸೈಡ್ ಕೊಟ್ಟಿದ್ದಾರೆ. ಸೊ ಇದು ಸ್ಯಾರಿ ಫುಲ್ಲು ಹೀಗಿದೆ ಮಿರರ್ ವರ್ಕು ನಾನು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿಲ್ಲ. ಸೊ ನಾನು ತುಂಬ ಖುಷಿಯಾಗಿ ಸೇಮ್ ಹಾಗೆ ಇದೆ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದೆ. ಬಟ್ ಹೋಗ್ತಾ ಅಬ್ಸರ್ವ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಇದು ಸ್ಯಾರಿಯಲ್ಲಿ ಮಿರರ್ ವರ್ಕು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಸರಿ ಇಲ್ಲ ಅಂತ ಅಂದರೆ, ಸ್ಯಾರಿಯಲ್ಲಿ ಮಿರರ್ ವರ್ಕ್ನ ಬಂದು ಅಂಟಿಸಿದ್ದಾರೆ. ಅಂಟಿಸಿರೋದ್ರಿಂದ ಅದೇನಾಗುತ್ತೆ ಗೊತ್ತಾ, ಯಾವಾಗಿದ್ರೂ ಅದು ಡೇಂಜರು. ಯಾಕಂದರೆ ಮಕ್ಕಳು ಬಂದು ನಮ್ಮ ಮೇಲೆ ಕೂತ್ಕೊಂಡಾಗ ಆಗಿರಬಹುದು, ಇಲ್ಲ ನಮಗೆ ಸ್ಕಿನ್ನಿಗೆ ಟಚ್ ಆದಾಗ ಅದು ಹರ್ಟ್ ಆಗೋದಂತೂ ಪಕ್ಕ. ಹಾಗೆ ಬ್ಲೌಸ್ ಕೂಡ ನೋಡ್ಬೋದು, ಬ್ಲೌಸಲ್ಲಿ ಕೂಡ ತುಂಬ ಫುಲ್ಲು ಗ್ಯಾಪೇ ಇಲ್ಲ, ಅಷ್ಟು ಮಿರರ್ ವರ್ಕ್ ಕೊಟ್ಟಿದ್ದಾರೆ. ನಾನೇನು ಥಿಂಕ್ ಮಾಡಿದ್ದೆ ಅಂದರೆ ಮಿರರ್ ವರ್ಕ್ ಇರುತ್ತೆ, ಆದರೆ ಅದನ್ನು ಫುಲ್ಲು ಸುತ್ತು ಕವರ್ ಮಾಡಿರ್ತಾರೆ. ಆದರೆ ರಿಯಲ್ ಗ್ಲಾಸಿಂದ ಮಾಡಿರೋದಲ್ಲ, ಅದು ಪ್ಲಾಸ್ಟಿಕ್ ಗ್ಲಾಸ್ ಬರುತ್ತಲ್ಲ ಮಿರರ್ದು, ಆ ಥರದಿಂದ ಮಾಡಿರ್ತಾರೆ. ಇಲ್ಲ ರಿಯಲ್ ಗ್ಲಾಸಿಂದ ಮಾಡಿದ್ರು ಅದು ಫುಲ್ಲು ಕವರ್ ಮಾಡಿರ್ತಾರೆ, ಸುತ್ತು ಎಲ್ಲೂ ಹರ್ಟ್ ಆಗದಿರೋ ಥರ ಅಂತ ಅಂದ್ಕೊಂಡೆ. ಬಟ್ ಇದನ್ನು ಹುಟ್ಟಾಗೂ ಹೇಳೋಕ್ಕಾಗಲ್ಲ, ಅದು ಬಿಚ್ಕೊಂಡು ಬಿದ್ದೋಗ್ಬಿಡ್ಬಹುದು, ಇಲ್ಲ ವಾಶ್ ಮಾಡೋ ಟೈಮಲ್ಲೂ ಉದುರ್ಕೊಂಡು ಬಂದುಬಿಡ್ಬೋದು. ಆ ಮಿರರೇ ಇಲ್ಲ ಅಂದರೆ ಈ ಸ್ಯಾರಿಗೆ ಲುಕ್ಕೇ ಇರೋದಿಲ್ಲ, ವೇಸ್ಟ್ ಆಗೋಗುತ್ತೆ. ಅಷ್ಟು ಮಿರರ್ ಇರೋದ್ರಿಂದನೇ ಅದು ಸ್ಯಾರಿಗೆ ಒಂದು ಲುಕ್ ಬಂದಿರೋದು. ಇವಾಗ ಏನಾದರೂ ಆ ಮಿರರೆಲ್ಲ ಬಿದ್ದೋಯ್ತು ಅಂತಂದರೆ ಆ ಸ್ಯಾರಿ ಲುಕ್ಕೇ ಹಾಳಾಗ್ಬಿಡುತ್ತೆ. ಸೊ ಎಲ್ಲ ಸ್ಟಿಕ್ ಮಾಡಿರಬಹುದು. ನಾನು ಮುಂದೆ ತೋರಿಸ್ತೀನಿ ಆ ಸ್ಯಾರಿಲಿ ಹೇಗೆ ಮಿರರ್ ಅಂಟಿಸಿದ್ದಾರೆ ಅಂತ. ನಾನು ಫಸ್ಟು ನೋಡೋಕ್ಕೆ ಮುಂಚೆ ಖುಷಿಯಿಂದ ಕುಣಿತಾ ಇದ್ದೆ ಸ್ಯಾರಿ ನೋಡಿಬಿಟ್ಟು ಹಾಕ್ಕೊಂಡು. ಆಮೇಲೆ ಫುಲ್ ಅಬ್ಸರ್ವ್ ಮಾಡಿದ್ಮೇಲೆ ಅನ್ನಿಸ್ತು ಈ ಸ್ಯಾರಿಗೆ ವರ್ತಿಲ್ಲ ನಾನು ಇಷ್ಟು ಕೊಟ್ಟಿದ್ದು ಅಂತ ಅಂದ್ಬಿಟ್ಟು. ಬನ್ನಿ ಈಗ ಸ್ಯಾರಿ ಬಗ್ಗೆ ನಾನು ಒಂದಷ್ಟು ಡೀಟೇಲ್ಸ್ ಹೇಳಿದ್ದೀನಿ, ನೋಡಿ ನಿಮಗೂ ತೋರಿಸ್ತೀನಿ ನಾನು ಹೇಗಿತ್ತೆ ಸ್ಯಾರಿ ಅನ್ನೋದು. ಮತ್ತೆ ಇದಕ್ಕೆ ನಾನು ಕೊಟ್ಟಿದ್ದು 3250 ರೂಪೀಸ್. ಅವ್ರ ಪೇಜಲ್ಲಿ 4000 ಸಮಥಿಂಗ್ ಚೇಂಜ್ ಇತ್ತು, ಆಫರಲ್ಲಿ ಅಂತ 3250 ಕೊಟ್ಟಿದ್ದು. ಬಟ್ ನಾನು ನಿಜ ಹೇಳ, ಇದಕ್ಕೆ ಅಷ್ಟು ವರ್ತ್ ಇಲ್ಲ.
250 ವರ್ತಿಲ್ಲ. ಯಾಕೆ ಗೊತ್ತಾ, ನಾನು ಮೊನ್ನೆ ಒಂದು ಕಡೆ ಹೋಗಿ ಸ್ಯಾರಿ ತೊಗೊಂಡು ಬಂದೆ, ಆ ವಿಡಿಯೋನ ಹಾಕ್ತೀನಿ. ಅಲ್ಲಿ ಎಷ್ಟೆಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಇದು ಆ ಥರದಕ್ಕೆಲ್ಲ ಅವ್ರ ಹತ್ರ 2150 ಆ ಥರ ಇತ್ತು. ಬಟ್ ಇವ್ರ ಹತ್ರ ಜಾಸ್ತಿ ಇದೆ, ಇದಕ್ಕೆ ವರ್ತಿಲ್ಲ ಅಂತ ನನ್ನ ಅನಿಸ್ತಿದೆ. ಬಿರೆ ಮಿರರ್ ವರ್ಕು ಇರಿ, ಬಿರೆ ಮಿರರ್ ವರ್ಕು ನೋಡ್ತಾ ಇದ್ದೀರಲ್ಲ ನೋಡಿ. ಮಿರರ್ ಕೂಡ ಅವರು ಲಾಕ್ ಮಾಡಿಲ್ಲ, ಕಾಣಿಸ್ತಿದ್ಯಾ? ಅವರು ಈ ಥರ ಲಾಕ್ ಮಾಡಿಲ್ಲ, ಈ ಥರ ಈಸಿಲಿ ಬಂದ್ಬಿಡುತ್ತೆ ನೋಡಿ, ಕಾಣಿಸ್ತಿದ್ಯಾ? ನಾನು ತೆಗೆದೇ ತೋರಿಸ್ಬಿಡ್ತೀನಿ, ಪರವಾಗಿಲ್ಲ, ಒಂದು ಹೋದ್ರೂ ಈ ಥರ ಮಿರರ್ ಬಂದ್ಬಿಡುತ್ತೆ. ಇದಕ್ಕೆ ವರ್ತಿಲ್ಲ ನನ್ನ ಪ್ರಕಾರ ಇಷ್ಟು ದುಡ್ಡು ಕೊಡೋದು, ಯಾಕಂದರೆ ವೇಸ್ಟ್ ಆಫ್ ಮನಿ ಈ ಸ್ಯಾರಿಗೆ ಅಂತ ನನಗೆ ಅನ್ನಿಸ್ತು. ಬಟ್ ಅವ್ರ ಗುಡ್ಡನ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ದೂರದಿಂದ ಓಕೆ, ಬಟ್ ಮಿರರ್ ವರ್ಕಲ್ಲ ವೇಸ್ಟ್, ಒಂಚೂರು ಯೂಸ್ಫುಲ್ ಇಲ್ಲ ಇದು. ನೋಡಿದ್ರಲ್ಲ, ಈಗ ನಿಮ್ಮ ಮುಂದೆನೇ ಕಣ್ಣು ಮುಂದೆನೇ ತೆಗ್ದೆ, ವೇಸ್ಟ್. ಈ ಸ್ಯಾರಿಗೆ ಇಷ್ಟು ವ್ಯಾಲ್ಯೂ ಇಲ್ಲ ಇದಕ್ಕೆ. ಮಿರರ್ ಸುಮ್ಮನೆ ಅಂಟಿಸಿದ್ದಾರೆ ಅಷ್ಟೇ, ಅದನ್ನು ಡೀಟೇಲಾಗಿ ಅದನ್ನು ಕವರ್ ಮಾಡಿಲ್ಲ ಎಲ್ಲೂ ಕೂಡ. ಇಲ್ಲ ಅಂದರೆ ಪೇಪರ್ ಥರ ಮಿರರ್ ಬರ್ತಿತ್ತಲ್ವ, ಅದನ್ನು ಹಾಕಿದ್ರು ಸರಿ ಹೋಗ್ತಿತ್ತು. ಇವ್ರು ರಿಯಲ್ ಗ್ಲಾಸ್ ಹಾಕಿದ್ದಾರೆ, ಬಟ್ ಇದಕ್ಕೇನು ಮೇಲೆ ಸೇಫ್ಟಿ ಇಲ್ಲ, ಆರಾಮ್ಸೆ ಕಿತ್ಕೊಂಡು ಬಂದ್ಬಿಡುತ್ತೆ ಅದು. ಸೊ ಇದಕ್ಕೆ ಇಷ್ಟು ದುಡ್ಡು ವೇಸ್ಟ್ ಅಂತ ಅನ್ನಿಸ್ತಿದೆ. ಇದು ಇವತ್ತಿನ ಸ್ಯಾರಿ ರಿವ್ಯೂಸ್. ದಯವಿಟ್ಟು ನೀವು ಯಾರಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಿದ್ರೆ ಮಾಡಬೇಡಿ, ನನ್ನ ಥರ ತಪ್ಪು ಮಾಡಬೇಡಿ. ಯಾಕೆ ಗೊತ್ತಾ, ನಾವು ಹೋಗಿ ಸೆಲ್ಫಲ್ಲಿ ಮುಟ್ಟಿ ನೋಡಿ ಅದ್ರದ್ದು ಡಿಸೈನ್ ಆಗಲಿ, ಒಂದು ಏನೇ ಆಗಲಿ, ಏನಂತಾರೆ, ಅದ್ರ ವರ್ಕ್ ಆಗಲಿ ಹೇಗಿದೆ ಅದೆಲ್ಲ ನೋಡಿಕೊಂಡು ತೊಗೊಂಡು ಬರಬೇಕಾಗುತ್ತೆ. ಹೀಗೆ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಒಳ್ಳೊಳ್ಳೆ ಪೇಜ್ ಅಂತಲೇ ನಾವು ಬುಕ್ ಮಾಡ್ತೀವಿ. ಬಟ್ ನೋಡಿ, ಈ ವರ್ಕೆಲ್ಲ ವೇಸ್ಟ್ ಅನಿಸ್ತಿದೆ. ನಾನು ಆಗಲೇ ನೋಡಿಲ್ಲ, ಬಟ್ ಈಗ ನೋಟಿಫೈ ಮಾಡಿದೆ ನಾನು. ಇದೆಲ್ಲ ವೇಸ್ಟು, ಆರಾಮಾಗಿ ಕಿತ್ಕೊಂಡು ಬರುತ್ತೆ, ವೇಸ್ಟ್ ಆಫ್ ಮನಿ. ಇದಕ್ಕೆ 3250 ವೇಸ್ಟ್ ಅನ್ನಿಸ್ತಿದೆ ನನಗೆ. 1000 ರೂಪೀಸ್ 1500 ರೂಪೀಸ್ ಅಷ್ಟೇ ಇದು, ಅದ್ರ ಮೇಲೆ ವರ್ತಿಲ್ಲ ಇದಕ್ಕೆ ಸ್ಯಾರಿ, ವೇಸ್ಟ್ ಆಫ್ ಮನಿ. ಸೊ ನೋಡಿದ್ರಲ್ಲ ಗಾಯ್ಸ್, ಇದು ಇವತ್ತಿನ ಸ್ಯಾರಿ ರಿವ್ಯೂಸ್. ಈ ಸ್ಯಾರಿ ನಾವು ತೊಗೊಂಡು ನನಗೆ ಫಸ್ಟ್ ಓಪನ್ ಮಾಡುವಾಗ ಖುಷಿ ಆಯಿತು, ಬಟ್ ಆಮೇಲೆ ನೋಡಿದಾಗ ಈ ಮಿರರ್ ವರ್ಕೆಲ್ಲ ಫುಲ್ ವೇಸ್ಟ್ ಆಫ್ ಮನಿ ಅನ್ನಿಸ್ತು. ಬ್ಲೌಸಲ್ಲಿ ಕೂಡ ಸೇಮ್ ನೋಡ್ತಾ ಇರಬಹುದು, ಹೀಗೆ ಇದೆ ಎಲ್ಲ. ಹೊಲಿಯೋರೇನು ಕಿತ್ತಾಕೆ ಹೊಲಿತಾರೆ ಅಷ್ಟೇ. ನಾನು ಈ ಬ್ಲೌಸ್ ಹೊಲಿಸಿದ್ರು ಕಿತ್ತಾಕೆ ಹೊಲಿತಾರೆ. ಇದರಲ್ಲಿ ಫುಲ್ಲು ಮಿರರ್ ಅಂಟಿಸಿರೋದ್ರಿಂದ ತುಂಬ ವೆಯ್ಟ್ ಇದೆ. ಬಟ್ ಇದು ಬಟ್ಟೆ ಹೊಲಿಬೇಕಾದ್ರೆ ಬಾಳ್ಕೊ ಬರುತ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಯಾರು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಡಿ ಈ ಸ್ಯಾರೀಸ್ನ. ನಾನು ಇದು ತಾರುಣಿ ಅನ್ನೋ ಒಂದು ವೆಬ್ಸೈಟಿಂದ, ಇನ್ಸ್ಟಾ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದು. ನೀವು ಯಾರು ಮಾಡಬೇಡಿ, ಯಾಕಂದರೆ ಅದು ವೇಸ್ಟ್ ಆಫ್ ಮನಿ. ಅದಕ್ಕೆ 3250 ಲಾಯಕ್ಕಿಲ್ಲ. 1000 ರೂಪೀಸ್ ಸ್ಯಾರಿಗೆ ಮಿರರ್ನ ಅಂಟಿಸ್ಬಿಟ್ಟು 3250 ರೂಪೀಸ್ ಹಾಕಿದ್ದಾರೆ. ಸೊ ಇದು ನನ್ನ ಅನಿಸಿಕೆ. ನಿಮ್ಗೇನಾದ್ರು ಏನು ಅನಿಸ್ತು ಅಂತ ನನಗೆ ತಿಳಿಸ್ಕೊಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಇಷ್ಟೊತ್ತವರೆಗೂ ಪೇಷನ್ಸಿಂದ ನನ್ನ ಸ್ಯಾರಿ ಕಲೆಕ್ಷನ್ ನೋಡಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿ ಹೈಪ್ ಅಂತ ಇರುತ್ತೆ, ಕಮೆಂಟ್ ಪಕ್ಕದಲ್ಲಿ ಸ್ಕ್ರೋಲ್ ಮಾಡಿದರೆ, ಸೊ ಹೈಪ್ ಕೂಡ ಕೊಡಿ ನಿಮ್ಗೆ ಇಷ್ಟ ಆದರೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಬಾಯ್ ಬಾಯ್.